ಬೆಂಗಳೂರು ಸೇರಿ ಹಲವೆಡೆ ಜಾರಿ ನಿರ್ದೇಶನಾಲಯದಿಂದ ದಾಳಿ ನಡೆದಿದೆ. ಚಿತ್ರದುರ್ಗ ಶಾಸಕ ಕೆಸಿ ವೀರಪ್ಪ ಪಪ್ಪಿ, ಕೆಸಿ ನಾಗರಾಜ್ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಬೆಂಗಳೂರು ಹಾಗೆ ಚಳ್ಳಕೆರೆಯ ಹಳೆ ಟೌನ್ನಲ್ಲಿ ಶೋಧ ಮುಂದುವರೆಸಿದ್ದಾರೆ. ಕೆಸಿ ವೀರೇಂದ್ರ ಮನೆ ಮತ್ತು ಸಂಬಂಧಿಕರ ಮನೆ ಮೇಲೆ ಇಡಿ ದಾಳಿ ಮಾಡಿದೆ. ಬೆಂಗಳೂರು ಸೇರಿ ಹಲವೆಡೆ ಜಾರಿ ನಿರ್ದೇಶನಾಲಯದಿಂದ ದಾಳಿ ನಡೆದಿದೆ. ಕೆಸಿ ವೀರೇಂದ್ರ ಪಪ್ಪಿ, ಕೆಸಿ ನಾಗರಾಜ್ ಮನೆಯಲ್ಲಿ ಶೋಧ ಮುಂದುವರೆದಿದೆ. ಬೆಂಗಳೂರು ಹಾಗೂ ಚಳ್ಳಕೆರೆ ಹಳೆ ಟೌನ್ನಲ್ಲಿ ಶೋಧ ಮುಂದುವರೆದಿದೆ. ಇನ್ನು ಕೆಸಿ ವೀರೇಂದ್ರ ಮನೆ ಮತ್ತು ಸಂಬಂಧಿಕರ ಮನೆ ಮೇಲೆ ಇಡಿ ದಾಳಿ ಆಗ್ತಾ ಇದೆ. ಸಂಬಂಧಿಕ ಹೊಸಮನೆ ಸ್ವಾಮಿ ಮನೆ ಮೇಲೂ ಕೂಡ ಇಡಿ ದಾಳಿ ಆಗಿರುವಂಥದ್ದು. ಬಿಸ್ನೆಸ್ ಹಿನ್ನೆಲೆಯಲ್ಲಿ ಹೊರ ರಾಜ್ಯಕ್ಕೆ ತೆರಳಿದ್ದಾರೆ ಪಪ್ಪಿ. ಹಾಗಾಗಿ ದೆಹಲಿಯಿಂದ ಆಗಮಿಸಿದ ಇಡಿ ಟೀಮ್ನಿಂದ ದಾಳಿ ನಡೆದಿದೆ. 7 ಖಾಸಗಿ ವಾಹನಗಳಲ್ಲಿ ಬಂದಿರುವ ಇಡಿ ತಂಡ ಬೆಂಗಳೂರು ಸೇರಿ ಹಲವೆಡೆ ಇಡಿಯಿಂದ ದಾಳಿಯಾಗಿದೆ. ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ, ಕೆಸಿ ನಾಗರಾಜ್ ಮನೆಯಲ್ಲಿ ಈಗ ಶೋಧ ಕಾರ್ಯ ನಡೆದಿದೆ. ಬೆಂಗಳೂರು ಹಾಗೂ ಚಳ್ಳಕೆರೆ ಹಳೆ ಟೌನ್ನಲ್ಲಿ ಶೋಧ ಮುಂದುವರೆದಿದ್ದು, ಕೆಸಿ ವೀರೇಂದ್ರ ಮನೆ ಹಾಗೂ ಸಂಬಂಧಿಕರ ಮನೆ ಮೇಲೆ ಇಡಿ ದಾಳಿಯಾಗಿರುವಂಥದ್ದು. ಇನ್ನು ಸಂಬಂಧಿಕ ಹೊಸಮನೆ ಸ್ವಾಮಿ ಮನೆ ಮೇಲೂ ಇಡಿ ದಾಳಿಯಾಗಿದೆ. ಬಿಸ್ನೆಸ್ ಹಿನ್ನೆಲೆಯಲ್ಲಿ ಹೊರ ರಾಜ್ಯಕ್ಕೆ ತೆರಳಿದ್ದಾರೆ ಪಪ್ಪಿ. ಇನ್ನು ದೆಹಲಿಯಿಂದ ಆಗಮಿಸಿರುವಂತಹ ಇಡಿ ಟೀಮ್ನಿಂದ ದಾಳಿಯಾಗಿದೆ. 7 ಖಾಸಗಿ ವಾಹನಗಳಲ್ಲಿ ಬಂದಿಳಿದಿದ್ದಾರೆ ಇಡಿ ತಂಡ. ಇನ್ನು ಶಾಸಕ ಕೆಸಿ ವೀರೇಂದ್ರ ಪಪ್ಪಿ, ಆತನ ಅಣ್ಣ ಕೆಸಿ ಸ್ವಾಮಿ ಹಾಗೆ ಕೆಸಿ ರಾಜಣ್ಣ, ವೀರಶೈವ ಸಂಘದ ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಇವರೆಲ್ಲರ ಮನೆಯಲ್ಲೂ ಕೂಡ ಈಗ ಶೋಧ ಮುಂದುವರೆದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕುಮಾರಸ್ವಾಮಿ. ಬೆಂಗಳೂರು ಸೇರಿದಂತೆ ಹಲವೆಡೆ ಈಗ ಇಡಿ ದಾಳಿ ಆಗ್ತಾ ಇರುವಂತದ್ದು. ಏಕಾಏಕಿ ಯಾಕಾಗಿ ಇಡಿ ದಾಳಿ ಮಾಡಿದೆ ಅಂತ? ತನುಜಾ, ಏನಂತಂದ್ರೆ ಇದೊಂದು ಇಡಿ ದಾಳಿ ಒಂದು ನಿರಂತರ ಪ್ರಕ್ರಿಯೆ ಅಂತ ಹೇಳ್ಬೋದು. ಯಾರು ಆದಾಯಕ್ಕಿಂತ ಹೆಚ್ಚು ಹಣವನ್ನು ಗಳಿಸಿರ್ತಾರೆ ಅಂತವ್ರ ಮೇಲೆ ಕಣ್ಣಿಟ್ಟಿರುವಂತ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ನವರು ದಾಳಿಯನ್ನು ನಡೆಸ್ತಾರೆ. ಅದೇ ರೀತಿ ಇಂದು ಕೂಡ ಚಳ್ಳಕೆರೆಯ ಮನೆ ಮೇಲೆ, ಅಂದ್ರೆ ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರ ಚಳ್ಳಕೆರೆಯ ಮನೆ ಮೇಲೆ ದಾಳಿ ನಡೆದಿದೆ. ಅದರ ಜೊತೆಗೆ ಅವರ ಅಣ್ಣನಾದ ಕೆಸಿ ನಾಗರಾಜ್ ಮತ್ತು ಕೆಸಿ ತಿಪ್ಪೇಸ್ವಾಮಿ ಅನ್ನೋರ ಮನೆಗಳ ಮೇಲೂ ಮತ್ತು ವೀರಶೈವ ಸಮಾಜದ ಮುಖಂಡ ಪ್ರಸನ್ನ ಕುಮಾರ್ ಅವ್ರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಬೆಳಗ್ಗೆ ಸುಮಾರು 9 ವಾಹನಗಳಲ್ಲಿ ಬಂದಿರುವಂತಹ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ತೀವ್ರ ಶೋಧವನ್ನೇ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದೊಂದು ದಾಳಿ ಸಂಚಲನವನ್ನೇ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಚಿತ್ರದುರ್ಗದ ಮನೆಗೂ ಕೂಡ ಅಧಿಕಾರಿಗಳು ಬರುವಂತ ಅವಕಾಶಗಳು ಕೂಡ ಹೆಚ್ಚಾಗಿದ್ದಾವೆ. ಯಾಕಂತಂದ್ರೆ ಇಲ್ಲಿ ಒಂದು ಮನೆಯನ್ನ ಮಾಡಿದಾರೆ ಅವರು ಶಾಸಕರು. ಹಾಗಾಗಿ ಇಲ್ಲಿಗೂ ಕೂಡ ಬರಬಹುದು ಅನ್ನೋ ಒಂದು ದಟ್ಟ ಮಾಹಿತಿ ಲಭ್ಯವಾಗಿದೆ. ತನುಜಾ, ಹಾಗಾದ್ರೆ ಚಿತ್ರದುರ್ಗದ ಶಾಸಕರ ಮೇಲೆ ಇಡಿ ದಾಳಿ ಆಗ್ಲಿಕ್ಕೆ ಅವ್ರಿಗೆ ಈಗ ಆದಾಯ ಹೆಚ್ಚಾಗಿದೆ ಅಂತ ಇಡಿಗೆ ಹೇಗೆ ಮಾಹಿತಿ ಸಿಕ್ಕಿದೆ ಅಂತ? ಯಾಕಂತಂದ್ರೆ ಹಿಂದೆಯೂ ಕೂಡ ಒಂದು ಬಾರಿ ಇನ್ಕಮ್ ಟ್ಯಾಕ್ಸ್ ಮತ್ತು ಇಡಿ ದಾಳಿ ನಡೆದಿತ್ತು. ಸುಮಾರು 10 ರಿಂದ 15 ವರ್ಷಗಳ ಹಿಂದೆ ಅವರು ಇನ್ನು ಶಾಸಕರಾಗಿರ್ಲಿಲ್ಲ, ಕೇವಲ ಒಬ್ಬ ಬಿಸ್ನೆಸ್ ಮನ್ ಆಗಿದ್ರು. ಆಮೇಲೆ ಇವರು ಒಂದಷ್ಟು ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸು ಈ ಕಡೆಗೆಲ್ಲ ಒಂದಷ್ಟು ದಾಳಿ ಕ್ಯಾಸಿನೋಗಳನ್ನ ನಡೆಸ್ತಾ ಇದ್ದಾರೆ. ಆ ಕ್ಯಾಸಿನೋಗಳೆಲ್ಲ ಈ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿರುವಂತಹ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ನವರು ಆಗಾಗ ದಾಳಿ ನಡೆಸ್ತಾ ಇದ್ದಾರೆ. ಇದೊಂದು ಕೂಡ ಇವತ್ತು ನಡೆದಿರುವಂತ ದಾಳಿ ಕೂಡ ಇಡಿ ದಾಳಿ ಆಗಿದ್ದು, ಆದಾಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಹಣ ಸಂಗ್ರಹವಾಗಿದೆ ಅನ್ನೋ ಕಾರಣಕ್ಕಾಗಿ ಮಾಡಿರುವಂತದ್ದು. ಆದ್ರೆ ಶಾಸಕರು ಈಗ ಊರಲ್ಲಿ ಇಲ್ಲ ಅನ್ನೋ ಮಾಹಿತಿ ಕೂಡ ನಮ್ಗೆ ಲಭ್ಯವಾಗಿದೆ. ತನುಜಾ, ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ.